ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 55 ಮತ್ತು 56ನೇ ಶ್ಲೋಕಗಳನ್ನು ಕೇಳ್ತಾ ಹೋಗೋಣ. ಭಗವದ್ಗೀತೆ ಹಿಂದೆ ಸಾಂಖ್ಯಯೋಗ ಅದನ್ನು ಹೇಳ್ತಾ ಇದೆ. ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣ ಎಲ್ಲ ಹೇಳ್ತಾ ಬರ್ತಾನೆ, ಸ್ಥಿತಪ್ರಜ್ಞನಾಗಿರಬೇಕು, ಸುಖ ಮತ್ತು ದುಃಖಗಳಲ್ಲಿ ಸಮನಾಗಿರಬೇಕು ಅಂತ ಹೇಳ್ತಾ ಬರ್ತಾನೆ. ಅದೇ ರೀತಿ ಹೇಳ್ತಾ ಇರಬೇಕಾದ್ರೆ ಅರ್ಜುನ ಒಂದು ಕಡೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸ್ಥಿತಪ್ರಜ್ಞ ಅಂದರೆ ಯಾರು? ಅವನ ವೇಷಭೂಷಣಗಳು ಹೇಗಿರುತ್ತೆ? ಅವನು ಹೇಗಿರ್ತಾನೆ ನೋಡೋಕ್ಕೆ? ಅವನು ಹೇಗೆ ನಡೀತಾನೆ? ಹೇಗೆ ನಡ್ಕೋತಾನೆ? ಅದನ್ನು ಒಂದು ಸ್ವಲ್ಪ ನನಗೆ ಹೇಳು ಅಂತ ಕೇಳ್ತಾನೆ ಹಿಂದಿನ ಶ್ಲೋಕದಲ್ಲಿ, 54ನೇ ಶ್ಲೋಕದಲ್ಲಿ. ಅದಕ್ಕೆ ಉತ್ತರ ಕೊಡ್ತಾ 55ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಪ್ರಜಾಹಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಇವನು ಕಾಮನೆಗಳನ್ನು ತ್ಯಜಿಸಿರ್ತಾನೆ, ತನಗೆ ಬರುವಂತಹ ಸುಖವನ್ನು ತ್ಯಜಿಸಿರ್ತಾನೆ, ತ್ಯಾಗ ಮಾಡ್ತಾನೆ. ಅಂದರೆ ಆ ಸುಖವೇ ಇವನನ್ನು ಕಂಟ್ರೋಲ್ ಮಾಡಲ್ಲ. ಅಂದರೆ ಸುಖ ಅಂದರೆ ಈಗ ಊಟ ಮಾಡೋದು ಒಂದು ಸುಖ ಅಂತ ಆಗತ್ತೆ, ಆದರೆ ಆ ಸುಖ ಇವನನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಇವನು ಅದರಿಂದ ಹೊರತಾಗಿರ್ತಾನೆ, ಅದಕ್ಕೆ ಆಸೆ ಪಡಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯಾವುದೇ ಒಂದು ಊಟ ಮಾಡಬೇಕಾದ್ರೆ, ಎಕ್ಸಾಂಪಲ್ ಪಾನಿಪುರಿ, ಮಸಾಲೆ ಪುರಿ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ, ಆದರೆ ಅದನ್ನೇ ನಾವು ಆಹಾರ ಮಾಡ್ಕೊಂಡು ಅದೇ ಆ ರುಚಿ ಹಿಂದೆಯೇ ಹೋದರೆ ಅದು ಆರೋಗ್ಯಕರವಾಗಿರಲ್ಲ. ಅದು ನಮ್ಮ ಆರೋಗ್ಯದ ಮೇಲೆ, ನಮ್ಮ ಒಂದು ಮನಸ್ಸಿನ ಮೇಲೆ ತುಂಬ ದುಷ್ಪರಿಣಾಮಗಳನ್ನು ಬೀರ್ಕೊಂಡು ಹೋಗುತ್ತೆ. ಆ ರೀತಿ ಆಗತ್ತೆ. ಅದರ ಬಗ್ಗೆನೇ ಆಸಕ್ತಿ, ಒಂದೇ ಒಂದು ವಿಚಾರದಲ್ಲಿ ಆಸಕ್ತಿಯನ್ನು ಹೊಂದಿರೋದಿಲ್ಲ ಅವನು. ಆತ್ಮನ್ಯೇವಾತ್ಮನಾ ತುಷ್ಟಃ, ಆತ್ಮನಿಗೋಸ್ಕರನೇ ತೃಪ್ತನಾಗಿರ್ತಾನೆ. ಅಂದರೆ ಇವತ್ತು ಏನು ಸಿಗುತ್ತೋ ಅದೇ ನನಗೆ ದೇವರು ಕೊಟ್ಟ ಪ್ರಸಾದ, ಅದು ನನಗೆ ತೀರಾ ಉತ್ತಮವಾದ ಆಹಾರ ಅಂದ್ಕೊಂಡು ಸೇವನೆ ಮಾಡ್ತಾನೆ. ನನಗಿದೇ ಆಹಾರ ಬೇಕು, ಈ ಆಹಾರ ಬಂದ್ರೇ ನನಗೆ ತೃಪ್ತಿಯಾಗೋದು, ಈ ಆಹಾರದಿಂದನೇ ನಾನು ಸಂತುಷ್ಟನಾಗೋದು ಅಂತ ಅದರ ಹಿಂದೆ ಹೋಗಲ್ಲ. ಏನು ಸಿಗತ್ತೋ ಅದರಿಂದ ತೃಪ್ತಿ ಹೊಂದ್ತಾನೆ. ಆತ್ಮನ್ಯೇವಾತ್ಮನಾ ತುಷ್ಟಃ ಅಂದರೆ ಏನು ಸಿಗತ್ತೋ ಅದರಿಂದನೇ ಸಂತುಷ್ಟಿ ಹೊಂದುತ್ತಾನೆ, ಆ ಕಾಮನೆಗಳ ಹಿಂದುಗಡೆ ಹೋಗೋದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಮ್ಮ ಈ ಕಾಮನೆಗಳನ್ನು, ಒಂದು ಭಾವನೆಗಳನ್ನು ಪ್ರಚೋದಿಸೋದು ಅಂದರೆ ನಮ್ಮ ಇಂದ್ರಿಯಗಳು, ಪಂಚೇಂದ್ರಿಯಗಳು, 5 ಇಂದ್ರಿಯಗಳಿದೆ. 5 ಇಂದ್ರಿಯಗಳು ಅಂದರೆ 5 ಬಾಗಿಲುಗಳಿದ್ದಂಗೆ, ಬಾಗಿಲುಗಳು ತೆಗೆಯುತ್ತೆ. ಈ ನಮ್ಮ ಮನೆಯಲ್ಲಿ ಹೊಗೆ ಹಾಕಿಬಿಟ್ರೆ, ಎಲ್ಲ ಇಂದ್ರಿಯಗಳನ್ನು ಮುಚ್ಚಿ ಒಳಗಡೆ ಹೊಗೆ ಹಾಕಿದ್ರೆ, ಆವಾಗ ಯಾವುದೋ ಒಂದು ಬಾಗಿಲು ತೆಗೆದಾಗ ಇರೋ ಪರೋ ಹೊಗೆ ಎಲ್ಲ ಅಲ್ಲಿ ಹೋಗೋಕ್ಕೆ ಶುರುವಾಗುತ್ತೆ. ಅಂದರೆ 5 ಇಂದ್ರಿಯಗಳನ್ನು ಸರಿಯಾದ ನಿಗ್ರಹದಲ್ಲಿ ಇಟ್ಟಿರಬೇಕು. ಮತ್ತು ಆತ್ಮವೂ ಕೂಡ ನಿಗ್ರಹವಾಗಿರಬೇಕು. ಬರೀ ಇಂದ್ರಿಯಗಳೇ ಅಲ್ಲ, ಇಂದ್ರಿಯಗಳ ಕಾಮನೆಗಳನ್ನು ನಾವು ಒತ್ತಿಡ್ಬೋದು, ಆದರೆ ಆತ್ಮನಲ್ಲಿ ಆ ಭಾವನೆ ಇದ್ದರೆ ಅದು ಒಳಗಡೆನೇ ಎಕ್ಸ್ಪ್ಲೋಡ್ ಆಗುತ್ತೆ ಅಂತೀವಲ್ಲ, ಒಳಗಡೆನೇ ಹೊಗೆ ಆಡೋಕ್ಕೆ ಶುರು ಆಗಿಬಿಡುತ್ತೆ. ಅದರಿಂದ ಇನ್ನೂ ಕಷ್ಟವಾಗುತ್ತೆ. ಹಾಗಾದರೆ ಆತ್ಮವನ್ನು ನಾವು ನಿಗ್ರಹದಲ್ಲಿ ಇಟ್ಕೊಂಡಿರಬೇಕು. ಇಂದ್ರಿಯಗಳ ಜೊತೆಗೆ ಆತ್ಮವೂ ಕೂಡ ನಿಗ್ರಹವಾಗಿರಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಮ್ಮ ಮನೋ ಇಚ್ಛೆಗಳನ್ನು, ಒಂದು ಕುದುರೆನ ಹೇಗೆ ಒಂದು ಕಣ್ಣಿಗೆ ಬಟ್ಟೆ ಕಣ್ಣಿಗೆ ಒಂದು ಪಟ್ಟಿಗೆ ಹಾಕಿರ್ತಾರೆ, ಒಂದೇ ಕಡೆ ನೋಡ್ಕೊಂಡು ಹೋಗಲಿ, ಬೇರೆ ಬೇರೆ ಕಡೆ ನೋಡದೇ ಇರಲಿ ಅಂತ. ಅಂದರೆ ಅದರ ಒಂದು ಶಕ್ತಿ ಒಂದೇ ಕಡೆ ನೇರವಾಗಿ ಹೋಗ್ತಾ ಇರಲಿ ಅಂತ. ಹಾಗೆ ನಮ್ಮ ಆತ್ಮ ನಿಗ್ರಹ ಇರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಸ್ಥಿತಪ್ರಜ್ಞನಾದವನು ಆಗಿರ್ತಾನೆ, ಆತ್ಮವನ್ನು ನಿಗ್ರಹಿಸಿರ್ತಾನೆ, ಆತ್ಮಗಳ ಮೂಲಕ ಇಂದ್ರಿಯಗಳನ್ನು ನಿಗ್ರಹಿಸಿರ್ತಾನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದೇ ರೀತಿ 56ನೇ ಶ್ಲೋಕದಲ್ಲಿ ದುಃಖೇಶು ಉದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಿರ್ಮುನಿರುಚ್ಯತೆ ಅಂತ ಹೇಳ್ತಾರೆ. ದುಃಖೇಶು ಉದ್ವಿಗ್ನ ಮನಃ, ದುಃಖದಲ್ಲಿ ಉದ್ವಿಗ್ನತೆ, ಸುಖದಲ್ಲಿ ಸಂತೋಷ ಆಗೋದು. ದುಃಖದಲ್ಲಿ ತೀರಾ ದುಃಖ ಹೊಂದ್ಬಿಡೋದು, ಸುಖದಲ್ಲಿ ತೀರಾ ಸುಖ, ನನಗೆ ಯಾವಾಗಲೂ ಸುಖ ಇರಲೇಬೇಕು, ಈ ರೀತಿಯ ಸುಖವೇ ಇರಬೇಕು ಅಂತ ತಿಳ್ಕೊಳ್ಳೋದು. ಮತ್ತು ನನಗಿದು ಸಿಕ್ಕಿದ್ರೆ ಸುಖ ಸಿಗತ್ತೆ ಅಂತ ಅಂದ್ಕೊಳ್ಳೋದು ಸ್ಥಿತಪ್ರಜ್ಞನ ಒಂದು ಲಕ್ಷಣವಾಗಿರೋದಿಲ್ಲ.
ಅವನು ಒಂದು ಬಂಡೆ ಕಲ್ ಥರ ಇರ್ತಾನೆ. ಎಂತಹ ಕಷ್ಟದ ಮಳೆ ಬಂದರೂ ಮಳೆಯನ್ನು ನಿಲ್ಸಕ್ಕೆ ಹೋಗಲ್ಲ, ಮಳೆ ಬಂಡೆ ಮೇಲೆ ಸುರಿತಾನೆ ಇರುತ್ತೆ. ಆದರೆ ಬಂಡೆ ಅದನ್ನು ತಡ್ಕೊಳ್ಳುತ್ತೆ, ಆ ಕಷ್ಟಗಳನ್ನು ತಡ್ಕೊಳ್ಳುತ್ತೆ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ ಜೋರು ಮಳೆ ಬಂದರೂ ಆ ಬಂಡೆನ ಏನೂ ಮಾಡೋಕ್ಕಾಗಲ್ಲ. ಅದ್ರ ಪಾಡ್ಗದು ಬಿದ್ದು ಅದ್ರ ಪಾಡ್ಗದು ನಿಂತು ಹೋಗುತ್ತೆ. ಆದರೆ ಈ ತರಗೆಲೆಗಳು, ಕೆಲವು ಒಂದು ವಸ್ತುಗಳು ತೇಲ್ಕೊಂಡು ಕೆಚ್ಕೊಂಡು ಎಲ್ಲೆಲ್ಲೋ ಹೊಟ್ಟೋಗುತ್ತೆ. ಅದು ಎಲ್ಲಿಗೆ ಸೇರುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಬಂಡೆ ಆಗಲ್ಲ. ಸ್ಥಿತಪ್ರಜ್ಞನಾದವನು ಆ ಥರ ಇರ್ತಾನೆ. ಮಳೆನೇ ಬರಲಿ, ತುಂಬ ಬಿಸಿಲೇ ಬರಲಿ, ತುಂಬ ಚಳಿನೇ ಬರಲಿ, ಆ ಬಂಡೆಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ಅವನ ಮನಸ್ಸು ವೀತರಾಗ ಭಯ ಕ್ರೋಧ, ಭಯ ಕ್ರೋಧ ಸುಖ ದುಃಖ ಎಲ್ಲದರಲ್ಲೂ ಒಂದೇ ಥರ ಇರುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟನ್ನು ನೋಡ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದೆ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.